ಟಿ ನರಸೀಪುರ ಪಟ್ಟಣದಲ್ಲಿ ಇತ್ತೀಚೆಗೆ ನಿರ್ಮಿಸಿದ ರಸ್ತೆ ಡಾಂಬರೀಕರಣ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಾಂಬರೀಕರಣ ಮಾಡಿದ 2 ದಿನಕ್ಕೆ ರಸ್ತೆ ಸಂಪೂರ್ಣ ಹಾಳಾಗಿದೆ. ಕಳೆದ ಹಲವಾರು ವರ್ಷಗಳಿಂದಲೂ ರಸ್ತೆ ಅಭಿವೃದ್ಧಿ ಕಾಣದೆ ಹಳ್ಳಗುಂಡಿಗಳಿಂದ ಕೂಡಿದ ರಸ್ತೆಗಳಲ್ಲಿ ಜನತೆ ಸಂಚರಿಸಿ ಹೈರಾಣಾಗಿದ್ದರು. ಸದ್ಯ ಈಗಲಾದರೂ ರಸ್ತೆ ಅಭಿವೃದ್ಧಿ ಕಾಮಗಾರಿ ಆಯ್ತಲ್ಲ ಎಂದು ಜನತೆ ಖುಷಿಪಟ್ಟಿದ್ದರು. ಆದರೆ ಅದೇ ಜನರು ಇಂತಹ ಕಳಪೆ ಕಾಮಗಾರಿಯ ರಸ್ತೆ ನೋಡಿ ಜನಪ್ರತಿನಿಧಿಗಳ ವಿರುದ್ಧ ಇಡೀ ಶಾಪ ಹಾಕುತ್ತಿದ್ದಾರೆ. ಟಿ ನರಸೀಪುರ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಕೆನರಾ ಬ್ಯಾಂಕ್ ರಸ್ತೆ, ಕುರುಬರಗೇರಿ ವಿಶ್ವಕರ್ಮ ಬೀದಿ, ಗೋಪಾಲಪುರದಲ್ಲಿ ನಡೆದಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ಕಳಪೆ ನಡೆದಿದೆ. 4,70,00,000 ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿರುವ ರಸ್ತೆ ಕಾಮಗಾರಿಯು ಕಳಪೆಯಿಂದ ಕೂಡಿದೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವ ಎಸ್ ಸಿ ಮಹದೇವಪ್ಪ ಅವರಿಗೆ ಸೇರಿರುವ ಟಿ ನರಸೀಪುರ ಕ್ಷೇತ್ರವಾಗಿದ್ದು, ಕಳಪೆ ಕಾಮಗಾರಿ ವಿರುದ್ಧ ಟಿ ನರಸೀಪುರ ಜನತೆ ಕಿಡಿಕಾರಿದ್ದಾರೆ. ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ವಿರುದ್ಧ ಕ್ರಮಕ್ಕೆ ಆಗ್ರಹಪಡಿಸಿರುವ ಸಾರ್ವಜನಿಕರು ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಎಚ್ ಸಿ ಮಹದೇವಪ್ಪ ಮತ್ತು ಸಂಸದ ಸುನಿಲ್ ಬೋಸ್ ಅವರು ಈ ಮೂವರು ಕಳಪೆ ಗುಣಮಟ್ಟದಿಂದ ಕೂಡಿರುವ ರಸ್ತೆ ಕಾಮಗಾರಿಯನ್ನು ಪರಿಶೀಲನೆ ಮಾಡುವಂತೆ ಜನತೆ ಮನವಿ ಮಾಡಿದ್ದಾರೆ. ಇದೇನು ಮಾಡಿಲ್ಲ. 90% ಹಣನ ಈ ಇಂಜಿನಿಯರ್ಗಳು ಇದನ್ನ ತಿನ್ಕೊಂಡಿದ್ದಾರೆ. ಅವ್ರನ್ನ ಹೇಳೋರು ಕೇಳೋರು ಶಾಸಕರಾಗಲಿ ಸಂಸದರಾಗಲಿ ಯಾರೂ ಇಲ್ಲ ಇದಕ್ಕೆ. ಇಲ್ಲೇನಿದ್ರು ಬರೀ ಇದು ಭ್ರಷ್ಟಾಚಾರ, ಜನಗಳಿಗೆ ವಿರುದ್ಧವಾದ ಕೆಲಸಗಳು. ಏನು ನಡೀತಾ ಇದೆ ಅಂದರೆ, ಪಟ್ಟಣ ಪಂಚಾಯಿತಿ ಅಂದರೆ ಪುರಸಭೆಯ ಎದುರುಗಡೆ, ಹಳೆ ಪುರಸಭೆ ಕಚೇರಿ ಇದು ಎದುರುಗಡೆ ಈ ರಸ್ತೆ ನೋಡಿ ಫೋಟೋಗಳಲ್ಲಿ ಯಾರು ಮನುಷ್ಯರು ಮಾನವೀಯತೆ ಇರೋರು. ಮುಖ್ಯಮಂತ್ರಿಗಳ ಕ್ಷೇತ್ರ ಇದಿಲ್ಲ, ಅರ್ಧ ನರಸೀಪುರ, ಅರ್ಧ ಸನ್ಮಾನ್ಯ ಮಹದೇವಪ್ಪನವರು, ಜಿಲ್ಲಾ ಉಸ್ತುವಾರಿ ಸಚಿವರು. ಪುರ್ಸತ್ತಿಲ್ಲ ಅಂತ ಕಾಣಿಸ್ತದೆ. ದಸರಾ ಮಾಡ್ತಾವ್ರ ಮೊಮ್ಮಗನ್ನು ಕೂರಿಸ್ಕೊಂಡು, ಟಾರ್ಚ್ ಲೈಟ್ ಬೆರಟ್ಲಿ ಮೊಮ್ಮಗನ್ನು ಕೂರಿಸ್ಕೊಂಡು ದಸರಾ ಮಾಡ್ತಾ ಇದ್ದಾರೆ. ಅವರು ರಸ್ತೆಗಳು ನೋಡಿ ಹೆಂಗೆ ಮಾಡ್ತಾರೆ, ದುಡ್ಡು ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಅವ್ರನ್ನ ಏನು ಬೇಕೋ ಮಾತಾಡಿಸ್ಬೇಕು. ಇಂಜಿನಿಯರ್ಗಳು ಅವರೆಲ್ಲ ಇದನ್ನ ಯಾರೋ ಇಂಜಿನಿಯರ್ ಅಂತ ಚಂದ್ರಶೇಖರ್ ಅಂತ, ಅವೇನು PWD ಅಥವಾ ಇಂಜಿನಿಯರ ಅಥವಾ ಏನು ಡಿಕ್ಟೇಟರ ಗೊತ್ತಿಲ್ಲ ನನಗೆ. ತಕ್ಷಣ ಚಂದ್ರಶೇಖರ್ನ ಡಿಸ್ಮಿಸ್ ಮಾಡಬೇಕು ಅಥವಾ ವಜಾ ಮಾಡಬೇಕು. ಅವ್ನು ಯಾವನಾರು ಆಗಿರಲಿ. ಅವನು ಏನು ಹಿಂಗೇನ್ರಿ ಇದು ಅಗಲ್ದರೋಡೆ. ಇದಕ್ಕೆ MLA MP ಯಾರೂ ಇಲ್ವಾ? ದುಡ್ಡು ರಿಲೀಸ್ ಮಾಡಿಬಿಟ್ರೆ ರಸ್ತೆಗಳು ಸರಿಯಾಗಿ ಆಗ್ತಾ ಇದೆ ಇಲ್ವ ಅಂತ ನಮ್ಮ MLA MP ನೋಡ್ಬಾರ್ದ? ಅವ್ರು ನೋಡದೇ ಇದ್ರೆ ಅವ್ರು MLA MP ಆಗೋಕ್ಕೆ ಲಾಯಕೇ ಇಲ್ಲ ಅವರು ಅಂತ. ಆದ್ದರಿಂದ ದಯಮಾಡಿ ಹಗಲು ದರೋಡೆ ಟಿ ನರಸೀಪುರ ಪುರಸಭೆಯ ವಿಧಾನಸಭಾ ಕ್ಷೇತ್ರದ ಟೌನಿನಲ್ಲಿ ಇಂಥ ಕೆಲಸ ಆಗ್ತಾ ಇದೆ. ನಾನು ಇದನ್ನು ಬೆಂಗಳೂರಿನಲ್ಲಿ ರಾಜ್ಯ ಲೋಕಾಯುಕ್ತರಿಗೂ ಇದನ್ನೆಲ್ಲ ಫೋಟೋ ತಗೊಂಡೋಗಿ ಕೊಡ್ತೀವಿ. ನಾನು ನಮ್ಮ ಸ್ನೇಹಿತರುಗಳೆಲ್ಲ ಮತ್ತು ಮುಖ್ಯಮಂತ್ರಿಗೂ ತಗೊಂಡೋಗಿ ಇದನ್ನು ಕೊಡ್ತೀನಿ ಸಿದ್ದರಾಮಯ್ಯವ್ರಿಗೆ. ನೋಡ್ಕೊಳ್ಳಿ ನಿಮ್ಮ ಆಡಳಿತ ಎಷ್ಟು ಮಟ್ಟಿಗಿದೆ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಆದ್ದರಿಂದ ಮುಖ್ಯಮಂತ್ರಿಗಳು ಇದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಮಹದೇವಪ್ಪನವರು ಯೋಗ್ಯತೆ ಇಲ್ಲದ್ರೆ ರಾಜೀನಾಮೆ ಕೊಟ್ಬಿಟ್ಟು ಮನೇಲಿರಬೇಕು. ಜನ ಓಟ್ ಕೊಟ್ಬಿಟ್ಟವ್ರು ಅಂದರೆ ನಾನು ಆಗಲೇ ಎಷ್ಟೊಂದೆಲ್ಲ ಹೇಳಿದ್ದೀನಿ. ಅವ್ರು ಹೆಂಗೆ ಗೆದ್ದಿದ್ದಾರೆ ಅಂತ ದೇಶದಲ್ಲಿ ಎಲ್ರಿಗೂ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗೆ ಗೆದ್ದುಬಿಟ್ರೆ ಯಾಕಪ್ಪ ಅಂದರೆ ಜನಗಳ ಒಂದು ಏನು ಅವ್ರಿಗೆ ಇಗ್ನೋರೆಂಟ್, ಅವ್ರಿಗೆ ಏನು ಕನ್ನಡದಲ್ಲಿ ಏನು ಹೇಳ್ತಾರೆ, ಅವರ ಒಂದು ಏನು ಇಗ್ನೋರೆಂಟ್, ತಿರಸ್ಕಾರ ಮನೋಭಾವನೆ ಎಲ್ಲ ಒಳ್ಳೆ ಜನಗಳು ಅವ್ರಿಗೆ ಇದು ಗೊತ್ತಿಲ್ಲ. ಈ ಕುತಂತ್ರ ಮೋಸ ಎಲ್ಲ ಗೊತ್ತಿಲ್ಲ. ಅವ್ರಿಗೆ ಮೋಸ ಮಾಡ್ತಕ್ಕಂಥ ಪ್ರಜಾಪ್ರತಿನಿಧಿಗಳು ಇವ್ರು ಲಾಯಕ್ಕಿಲ್ಲ. ಈ ರೋಡ್ಗಳು ಏನು ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಅಂತೂ ರೋಡೇ ಅಲ್ಲ, ಇರೋದನ್ನ ಡಿಮಾಲಿಷ್ ಮಾಡಿ ಅಂತದ್ದು. ಅದ್ರ ಮೇಲೆ ಏನದು ರೋಲರ್ ಮಾಡಿರೋದು ಬಿಟ್ರೆ ಇಲ್ಲಿ 8 ಆಣೆ ತಾರೂ ಇಲ್ಲ, 8 ಆಣೆ ಸಿಮೆಂಟು ಇಲ್ಲ ಅಂತ ರಸ್ತೆ ಮಾಡಿದ್ದಾರೆ. ದಿಸ್ ಶೋಸ್ ದಿ ಮಹದೇವಪ್ಪನವರ ಮತ್ತು ಸಿದ್ದರಾಮಯ್ಯನವರ ಯೋಗ್ಯತೆಯನ್ನು ತೋರಿಸುತ್ತೆ. ಇದು ಕಾವೇರಿ ಕಪಿಲ ಸಂಗಮ ಸ್ಥಳ. ಇದು ಈ ಸ್ಥಳದಲ್ಲಿ ಆ ತಾಯಿ ಮಧ್ಯದಲ್ಲಿ ಇಂಥ ಮೋಸ ಮಾಡೋದು ಅವ್ರಿಗೆ ಯೋಗ್ಯ ಅಲ್ಲ. ಬೇಗ ಅದನ್ನು ಪರಿಶೀಲನೆ ಮಾಡಿ ಹೊಸದಾಗಿ ರಸ್ತೆಗಳನ್ನೆಲ್ಲ ಮಾಡಿಸ್ಬೇಕು. ಇಲ್ಲಿದ್ರೆ ಟಿ ನರಸೀಪುರ ಟೌನವರೆಲ್ಲ ದೊಡ್ಡ ಚಳುವಳಿ ಮಾಡ್ತಾರೆ. ಆ ಚಂದ್ರಶೇಖರ್ನಂತೂ ವಜಾ ಮಾಡಬೇಕು. ವಜಾ ಮಾಡಿದ್ರೆ ರಾಜ್ಯದಲ್ಲಿ ನಾವೆಲ್ಲರೂ ಹೋಗಿ ಮುಖ್ಯಮಂತ್ರಿಗಳಿಗೆ, PWD ಮಿನಿಸ್ಟ್ರಿಗೆ ಮತ್ತು ಮಹದೇವಪ್ಪನವ್ರಿಗೆ ಮೆಮೊರಂಡಮ್ ಕೂಡ ಕೊಡ್ತೀವಿ. ನಾವು ಅವ್ರ ಜವಾಬ್ದಾರಿ ನಿರ್ವಹಿಸಿ ಜನತೆಗೆ ಮೋಸ ಮಾಡೋದು ನಿಲ್ಲಿಸ್ಬೇಕು ಅಂತ ಹೇಳ್ತೀನಿ. ಇಲ್ಲಿ ನನ್ನ ಜೊತೆಯಲ್ಲಿ ಸನ್ಮಾನ
ನಂಜನಸ್ವಾಮಿ ಅವರು ಇದ್ದಾರೆ, BJP ಅತ್ಯಂತ ಹಿರಿಯ ನಾಯಕರು ಈ ಜಿಲ್ಲೆಯಲ್ಲಿ ಲೋಕೇಶ್ ಅವರು ಇದ್ದಾರೆ, ಈಗ ಎಲ್ಲ ಸ್ನೇಹಿತರು ಇದ್ದಾರೆ. ಇದು ಎಲ್ಲನೂ ನೋಡಿದ್ವಿ, ಫೋಟೋಗಳು ತಗೊಂಡಿದ್ದಾರೆ ಪತ್ರಿಕೆಯವರು. ಬಟ್ ಇವೆಲ್ಲವನ್ನು ನಾವು ಅಲ್ಲಿ ಮರಣ ಕೊಡ್ತೀವಿ. ಅವ್ರಿಗೆ ತಕ್ಕ ಶಿಕ್ಷೆ ಮಾಡಬೇಕು, ಹೊಸದಾಗಿ ಅದು ಪರಿಶೀಲನೆ ಮಾಡಿ ಹೊಸ ರಸ್ತೆಗಳನ್ನ ಮಾಡಬೇಕು ಅಂತೇಳಿ ಸರ್ಕಾರವನ್ನು, ಮುಖ್ಯಮಂತ್ರಿನ, ಮಹದೇವಪ್ಪನವ್ರನ್ನ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ.